ಸ್ವಾಗತ ಸುಸ್ವಾಗತ ನಮ್ಮ ಹೊಸ ವ್ಲಾಗ್ಗೆ. ಬಾರೋ ಅಪರೂಪದ ಮುಳ್ಳಂದಿ ಬಾಬಾ. ಈಗ ನಾವೆಲ್ಲಿದ್ದೀವಿ ಅಂದರೆ KRಪೇಟೆ ಟು ಚಂದ್ರಪೇಟೆ ನೋಡಿದ್ದೀವಿ. ಫುಲ್ ಗಾಡಿಗೆ ಲಗೇಜ್ ಎಲ್ಲ ಹಾಕೊಂಡ್ಬಿಟ್ಟು ಫುಲ್ ಲೋಡ್ ಮಾಡಿಬಿಟ್ಟಿದ್ದೀನಿ. ಹೊಸ್ದಾಗಿ ಒಂದು ಟ್ಯಾಂಕ್ ಬೇಗ ಹಾಕ್ಸಿದ್ದೀನಿ, ತೊಗೊಂಡಿದ್ದೀನಿ ಅಂತಿರ್ಬೋದು. ಇವನ್ನೆಲ್ಲಿ ಹೋಗ್ತಿರ್ಬೋದು ಇಷ್ಟೆಲ್ಲ ಲಗೇಜ್ ತೊಗೊಂಡು ಹಿಂಗೆಲ್ಲ ಹಾಕೊಂಡು ಅಂತ ಹೇಳೋಣ ಮುಂದೆ ಎಲ್ಲೆಲ್ಲಿ ಹೋಗ್ತಿದ್ವಿ ಏನು ಅಂತ. ಜೊತೆಗೆ ಇದೊಂದು ಸೋಲೇಜ್ದೊಂದು ಗ್ಲೌಸು, ಜೊತೆಗೆ ಒಂದು ರೈಡ್ ಆದೊಂದು ಶೂ ಮತ್ತು ಇದೊಂದು ಬ್ಯಾಗ್ ಸೋಲೇಜ್ದು. ಹಂಗಾಗಿ ಏಯಪ್ಪ ಕುಳ್ಳನ ಮಕ್ಕಳಾದ್ರೆ ಇದೇ ಪ್ರಾಬ್ಲಮ್ ಗುರು, ಕಾಲೇ ಹಿಡ್ಕಲ್ಲ. ಅಭಿ ಮೇರೆ ಕೋ ಕುಳ್ಳ ಬೋಲ್ತೆ. ಪ್ಲ್ಯಾನ್ ಎಲ್ಲ ಎಲ್ಲಿ ಏನು ಅಂತೆಲ್ಲ ಹೇಳ್ತೀನಿ. ಸದ್ಯಕ್ಕೀಗ ನಾನಿದ್ದೀನಿ KRಪೇಟೆ ಚಂದ್ರಪೇಟೆ ರೋಡಲ್ಲಿ. ನಾವೀಗ ಹೋಗ್ತಿರೋದು ನರಸಿಂಹರಾಜಪುರಕ್ಕೆ. ಇನ್ನೇನು ಕೆಲವೇ ನಿಮಿಷಗಳಲ್ಲಿ BRP. ಸದ್ಯಕ್ಕೀಗ ನಮಗೋಸ್ಕರ ಶಾಸ್ತ್ರಿ ವೆಯ್ಟಿಂಗ್ ಮಾಡ್ತಿದ್ದಾನೆ. ಪಕ್ಕಾ ಬೈಕ್ ತಾನೆ, ಪಕ್ಕಾ ಊರಿಗೆ. ಅಯ್ಯೋ ಶಿವನೇ, ಪೊಲೀಸು. ಶಾಸ್ತ್ರಿ ಎಲ್ಲಿದ್ದಾನೆ? ಏ ಶಾಸ್ತ್ರಿ! ಸೊ ನಮಸ್ತೆ. ಫುಲ್ ಸಿಮ್ ನೆಟ್ವರ್ಕ್ ಫೋನ್ ಹೋಗಿ ರೂಟ್ ಕರೆಕ್ಟಾಗಿ ಮ್ಯಾಪೇ ತೋರಿಸ್ತಿಲ್ಲ. ಲ್ಯಾಪ್ಟಾಪ್ ಐತೆ, ಹುಷಾರು. ಲ್ಯಾಪ್ಟಾಪ್ ಏನಾಗೈತೆ ಏನು, ಹೆಂಗೈತೆ? ನೀವೇನ್ ಬಿಡ್ರಿ ಸೌಕಾರ ಮಂದಿ, ಇದು ಹೆಂಗೈತೆ? ನೀವೇನ್ ಬಿಡ್ರಿ ಸೌಕಾರ ಮಂದಿ. ನಂದು ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ನೋಡಿ ನಮ್ಮ ಶಾಶ್ವತ ಶಾಸ್ತ್ರಿಯವರ ಗಾಡಿ, ಇನ್ನು ನನ್ನ ಗಾಡಿ ಫುಲ್ ಪ್ಯಾಕಪ್ ಆಗಿ ರೆಡಿ ಇದೆ. ಗೊತ್ತಾಗಿದೆಯಲ್ಲ ಎಲ್ಲಿ ಹೋಗ್ತಿದ್ದೀವಿ ಏನು ಅಂತ. ಕರ್ನಾಟಕ ಟು ನೇಪಾಳ್, ನರಸಿಂಹರಾಜಪುರ ಟು ನೇಪಾಳ್ ಹೋಗ್ತಿದ್ದೀವಿ. ಇದು ಸಡನ್ ಪ್ಲ್ಯಾನ್ ಆಗಿದ್ದು, ಸಡನ್ನಾಗಿ ಹೋಗ್ತಿದ್ದೀವಿ. ಶಾಸ್ತ್ರಿ ಮತ್ತು ಅಂಕಲ್ ಅವರ ಫ್ರೆಂಡ್ ಒಂದು ಗ್ಯಾರೇಜ್ ಇದೆ, ಅಲ್ಲೊಂದು ಮೀಟಪ್ಗೆ ಹಾಕಿದ್ದು. ಅಲ್ಲಿ ಮೀಟಪ್ಗೆ ಹೋಗ್ಬೇಕೀಗ. ಮೀಟಪ್ ಅಂತೆಲ್ಲ ಸ್ಟಾರ್ಟಿಂಗ್ ಪಾಯಿಂಟ್ ಅಲ್ಲಿಂದ ಅಂತ ಲೆಕ್ಕ ಹಾಕೊಂಡಿದ್ದು ನಾವು. ಇಲ್ಲಿ ಹತ್ರ ಇದೆ, ದೂರ ಏನಿಲ್ಲ. ನಮ್ಮ ಅಂಕಲು ಆ ಥರ ಮಾಡ್ತಿದ್ದಾರೆ. ನಮ್ಮ ನಿಖಿಲ್ ಬ್ರೋ ಅವರು ಎಲ್ಲ ಹೋಗ್ತಿದ್ದಾರೆ ಹಂಗೆ ಹಿಂಗೆ ಅಂತ. ಎಲ್ಲ ಡ್ಯೂಟಿಗೆ ಹೋಗ್ಬೇಕು ಸುಮಾರು ಜನ ಅಂತ. ನಾವು ಆಲ್ರೆಡಿ ಟೈಮ್ ಆಗ್ಬಿಡ್ತು, 9:30 ಆಗೋಯ್ತು. 9 ಗಂಟೆ ಅಂತ ಹಾಕಿದ್ದು. ಶಾಸ್ತ್ರಿ ಅವರ ಅಪ್ಪಾಜಿ ಗಾಡಿಗೆಲ್ಲ ಪೂಜೆ ಮಾಡಿ ನೀಟಾಗಿ ಅರ್ಶಿನ ಕುಂಕುಮ ನೀಟಾಗಿ ಸವರಿ, ಯಾವುದೇ ರೀತಿ ವಿಘ್ನಗಳು ಬರ್ದಂಗೆ ನಿರ್ವಿಘ್ನವಾಗಿ ಚೆನ್ನಾಗಿ ಹೋಗಿದ್ದು ಬರಲಿ, ನೀವು ಸುಖಕರವಾಗಿರಲಿ ನಿಮ್ಮ ಪ್ರಯಾಣ ಅಂತೇಳಿ ನಮ್ಮನ್ನು ಕಳಿಸ್ಕೊಟ್ರು. ಏನು ಆ ಥರ ಮಾಡ್ತೀರಾ ಬ್ರೋ? ನರಸಿಂಹರಾಜಪುರದಿಂದ ಯುವಕರು ಒಂದು ರೀತಿ ಕ್ರೇಜ್ ಅನ್ನೋದ್ರ ಜೊತೆಗೆ ಕರ್ನಾಟಕ ಅನ್ನೋ ಹೆಸರಿಗೆ 50 ವರ್ಷ ಬಂದಿರತಕ್ಕಂಥ ಸುವರ್ಣ ಸಂಭ್ರಮವನ್ನು ಒಟ್ಟಾರೆಯಾಗಿ ಯಾವ ರೀತಿ ಬೇಕಾದರೂ ಒಂದು ವರ್ಷವಿಡೀ ಆಚರಿಸ್ಬೋದು. ಆದರೆ ಇವರು ವಿಶೇಷವಾಗಿ ನರಸಿಂಹರಾಜಪುರದಿಂದ ನೇಪಾಳದವರೆಗೆ ಹೋಗುವುದರ ಜೊತೆಗೆ ವಿಶೇಷವಾದ ಸ್ಥಳಗಳು, ಪುರಿ ಜಗನ್ನಾಥ ಆಗಿರ್ಬೋದು, ವಿಶೇಷವಾದ ಸ್ಥಳಗಳನ್ನು ಭೇಟಿ ಕೊಟ್ಟು ಕರ್ನಾಟಕದ ರೆಕಗ್ನೈಸ್ ಅಂದರೆ ಕರ್ನಾಟಕವಾದ ಒಂದು ಪ್ರತಿನಿಧಿಸ್ತಕ್ಕಂಥ ಕೆಲಸವನ್ನು ಯುವಕರು ಮಾಡ್ತಾ ಇದ್ದಾರೆ. ಯಾವುದೋ ಬೇರೆ ಬೇರೆ ರೀತಿಯ ಕೆಟ್ಟ ಚಟಗಳಿಗೆ ಹೋಗ್ತಕ್ಕಂಥ ಯುವ ಜನಾಂಗಕ್ಕೆ ಇದೊಂದು ಸಂದೇಶ. ಅದರ ಜೊತೆಗೆ ನಮ್ಮ ಕರ್ನಾಟಕದ ಬಾವುಟ ನೇಪಾಳದಲ್ಲೂ ಹಾರಲಿಕ್ಕೆ ಈ ಯುವಕರ ಪ್ರಯತ್ನಕ್ಕೆ ನರಸಿಂಹರಾಜಪುರದ ಎಲ್ಲ ಯುವ ಜನಾಂಗದ ಪರವಾಗಿ ನಮ್ಮ ಕಾರ್ಬನ್ ಕಾರ್ ಕೇರ್ನ ಬಳಿಯಿಂದ ಹೊರಡ್ತಾ ಇರ್ತಕ್ಕಂಥ ಯುವಕರಿಗೆ ಶುಭವನ್ನು ಹಾರೈಸೋಣ. ಆಲ್ ದ ಬೆಸ್ಟ್. ನಾವು ಇವತ್ತು ನರಸಿಂಹರಾಜಪುರದಿಂದ ನೇಪಾಳ ಹೊರಟಿದ್ದೀವಿ. ಯಾಕಂದರೆ ಕನ್ನಡ ಸಂಸ್ಕೃತಿನ ಎಲ್ಲ ಕಡೆ ಬೆಳೆಸಲಿಕ್ಕೋಸ್ಕರ ಇಲ್ಲಿಂದ ನೇಪಾಳಿಗೆ 7,000 ಕಿಲೋಮೀಟರ್ ಆಗುತ್ತೆ. 15 ದಿನ ಜರ್ನಿ ಹೋಗ್ತಾ ಇದ್ದೀವಿ. ನಿಮ್ಮ ಆಶೀರ್ವಾದ ಎಲ್ಲ ನಮ್ಮ ಕಡೆ ಇರಬೇಕು, ನಮ್ಮ ಮೇಲೆ ಇರಬೇಕು. ಸೊ ಮುಗೀತು ಗೈಸ್, ಸರಿ ಬಾಯ್ ಬಾಯ್ ಬ್ರೋ, ಬಾಯ್. ಚೆನ್ನಾಗಿ ಒಳ್ಳೆ ರೀತಿ ನಮ್ಮನ್ನು ನೋಡಿ ಕಳಿಸಿದ್ರು, ಖುಷಿಯಾಯಿತು. ಅಂದರೆ ಹೆಚ್ಚು ಕಮ್ಮಿ ಎಕ್ಸ್ಪೆಕ್ಟ್ ಮಾಡಿರಲಿಲ್ಲ ನಾನು ಹಿಂಗೆ ಕಳಿಸ್ಕೊಡ್ತಾರೆ ಹಿಂಗೆ ಏನು ಅಂತ. ಅಂಕಲು ಶಾಸ್ತ್ರಿ ಒಳ್ಳೊಳ್ಳೆ ಫ್ರೆಂಡ್ ಇಟ್ಕೊಂಡ್ಬಿಟ್ಟವ್ರಪ್ಪ, ಇಂಡಕ್ಕೆ ಚೆನ್ನಾಗಿ ಕಳಿಸ್ಕೊಟ್ರು. ಸೊ ನಾನು ನನ್ನ ಕಡೆಯಿಂದ ಅಂಕಲ್ಗೆ ಮತ್ತು ಶಾಸ್ತ್ರಿಗೆ ಥ್ಯಾಂಕ್ ಯು ಸೋ ಮಚ್ ಹೇಳ್ತಾ. ನಾವು ಹಂಗಂದು ಎಕ್ಸ್ಪೆಕ್ಟ್ ಮಾಡಿರಲಿಲ್ಲ, ನಾರ್ಮಲಾಗಿ ಸಿಗ್ತಾರೆ ಹೋಗ್ತೀವಿ ಅಷ್ಟೇ. ನ್ಯೂಸರೆಲ್ಲ ಬಂದಿದ್ರು, ಜೊತೆಗೆ ಫ್ರೆಂಡ್ಸ್ ಎಲ್ಲ ಬಂದು ಕೇಕ್ ಕಟ್ ಮಾಡಿ, ಎಕ್ಸ್ಪೆಕ್ಟ್ ಇರಲಿಲ್ಲ, ಚೆನ್ನಾಗಿ ಮಾಡಿಸಿದ್ರು. ಸೊ ಇಲ್ಲಿಂದ ನಮ್ಮ ಪಯಣ ಶುರುವಾಗಿದೆ, ಕರ್ನಾಟಕ ಟು ನೇಪಾಳ. ನಿಮ್ಮ ಆರೈಕೆ ಎಲ್ಲ ನನಗಿರಲಿ. ಇನ್ಸ್ಟಾಗ್ರಾಮಲ್ಲಿ ಫಾಲೋ ಮಾಡ್ತೀರಿ, ಮಂಜು ಆರಾಧ್ಯ ಅಂತಿದೆ ಅಂತ ಹೇಳ್ತಾ, ಕರ್ನಾಟಕದ 50ನೇ ವರ್ಷದ ಮಹೋತ್ಸವಕ್ಕಾಗಿ ಅದೊಂದು ಲೆಕ್ಕಾಚಾರ ಇಟ್ಕೊಂಡು ನೋಡ್ತಿದ್ದೀವಿ ನಾವು. ಕನ್ನಡ ಆಲ್ರೆಡಿ ಬೆಳೆದಿದೆ, ನಾವು ಅಷ್ಟೇ ಬೇಕಾಗಿರೋದು ಮೇಯ್ನಾಗಿ. ನಡೀರಿ ಈಗ ಶಿವಮೊಗ್ಗ ಹೋಗಿ, ಶಿವಮೊಗ್ಗದಲ್ಲಿ ಬಿಗ್ ಬಿ ಅಂತ ಒಂದು ಬೈಕ್ ಶಾಪ್ ಇದೆ, ಅಲ್ಲೊಂದು ಅವರೊಂದು ಫ್ಲ್ಯಾಗ್ ಆಫ್ ಮಾಡ್ತೀನಿ ಅಂತ ಹೇಳಿದ್ದಾರೆ. ಅವರಿಬ್ಬರು ಇದನ್ನು ಫ್ಲ್ಯಾಗ್ ಪೋಲ್ ಮಾಡ್ಕೊಂಬಿಟ್ಟವ್ರೆ, ಆರಾಮಾಗಿ ಫ್ಲ್ಯಾಗ್ ಹಾಕೊಂಬಿಟ್ಟವ್ರೆ. ನಮ್ಮದು ಫ್ಲ್ಯಾಗ್ ಪೋಲ್ ಇಲ್ವಾ? ಫ್ಲ್ಯಾಗ್ ಪೋಲ್ ಇಲ್ಲದ ಕಾರಣ ನಮ್ಮದು ಕನ್ನಡ ಬಾವುಟ ಬರೀ ಮುಂದೆ ಹ್ಯಾಂಡಲ್ ಕಟ್ಟಿದ್ದೀನಿ ಅಷ್ಟೇ. ಹ್ಯಾಂಡಲ್ಗೆ ತಲೆನೇ ಕೆಡಿಸ್ಕೊಳ್ಳೋದು ಬೇಡ. ಒಂದಿನ ಲೇಟ್ ಆದರೂ ಪರವಾಗಿಲ್ಲ, ನಮ್ಮ ಕೈಲಿ ಎಷ್ಟೊತ್ತಾಗುತ್ತೆ
ಅಷ್ಟು ಹೋಗೋಣ ಅಂತ ನಾವು ಅಂದ್ಕೊಂಡಿದ್ದೀವಿ, ನೋಡೋಣ. ಸೊ ಜಸ್ಟ್ ಈಗ ತಾನೇ ಶಿವಮೊಗ್ಗ ರೀಚ್ ಆದೋ. ಇಲ್ಲೆಲ್ಲ ಬರುತ್ತಲ್ಲ ಬಿಗ್ ಬಿ. ಪ್ಯಾಂಟಿಂದ ಹಿಡಿದು ಇದ್ರ ತನಕ ಬಾಡಿ ತನಕ ಹೀಟರ್ ಥರ್ಮಲ್ಸು, ಮೇನ್ ಹ್ಯಾಂಡ್ ಗ್ಲೌಸು, ಒಂದು ಥರ್ಮಲ್ ಹಾಕ್ಕೊಂಡು ಹ್ಯಾಂಡ್ ಗ್ಲೌಸ್ ಹಾಕೊಳ್ಳಿ. ಅನುಭವಿಸ್ಬಿಡ್ತೀರಾ. ನಾವು ಹೋಗಿ ಬಂದಿದ್ದೀನಿ ರೀಸೆಂಟ್ಲಿ, ಲಾಸ್ಟ್ ಪ್ರಾಬ್ಲಮ್ಸ್ ಮುಗಿಸ್ಕೊಂಡು ನನಗೆ ಅರುಣಾಚಲ್ಲು, ಬೂಮ್ಲಾ, ಭೂತಾನು, ನೇಪಾಳ ಥರ್ಮಲ್ಸ್ ತೆಗೆದಿಟ್ಟಿದ್ದೀವಿ. ಅದಕ್ಕೆ ಥರ್ಮಲ್ಸ್ ಮಾತ್ರ ಮಿಸ್ ಮಾಡ್ಕೋಬೇಡಿ. ಇಲ್ಲ, ಇನ್ನರ್ ಥರ್ಮಲ್ಸ್ ಇಲ್ಲಿದೆ. ನನ್ನ ಬೆಸ್ಟು, ನನ್ನ ಓನ್ ಎಕ್ಸ್ಪೀರಿಯೆನ್ಸು, ಇನ್ನರ್ ಥರ್ಮಲ್ಸು ನಿಮ್ಮ ರೈನಾಕ್ಸಿನ್ ಒಂದು ಬರುತ್ತಲ್ಲ ಸಪ್ರೇಟು, ಅದನ್ನು ಹಾಕೊಳ್ಳಿ ಬ್ರದರ್. ದಿ ಬೆಸ್ಟ್ ಅಂದರೆ ದಿ ಬೆಸ್ಟು. ಥರ್ಮಲ್ ಶರ್ಟ್ ಹಾಕೊಳ್ಳೋ ನೆಸಿಟಿ ಇರಲ್ಲ ನಿಮಗೆ. ನಾವು ಎರಡೆರಡು ಥರ್ಮಲ್ ಹಾಕ್ಕೊಂಡು ಮೇಲ್ಗಡೆ ಫುಲ್ ಆರ್ಮ್ಸ್ ಹಾಕ್ಕೊಂಡು ಅದ್ರ ಮೇಲೆ 3 ಲೇಯರ್ ಜಾಕೆಟ್ ಹಾಕೊಂಡಿದ್ದೆ, ಅನುಭವಿಸ್ಬಿಟ್ಟಿದ್ದೀನಿ ನಾನು. ಸೊ ಬಿಗ್ ಬಿ ಕಡೆಯಿಂದ ಅವರೊಂದು ಬೀಳ್ಕೊಡುಗೆ ಸಮಾರಂಭ ಕೊಟ್ಟರು. ಟೈಮ್ ಬಂದು ಆಲೇ ಇವ್ರ ಲೆಕ್ಕಾಚಾರ ಅಂದ್ಕೊಂಡಿದ್ದು ಲೆಕ್ಕಾಚಾರನೇ ಬೇರೆ ಆಯಿತು. ನಾವು ಈಗ ಆಲೇ ಟೈಮ್ ಬಂದು ಆಲೇ 1:15 ಮೇಲಾಗ್ಬಿಟ್ಟಿದೆ. ಈಗ ಶಿವಮೊಗ್ಗ ಸಿಟಿ ಬಿಡಬೇಕು ಮೊದಲು. ಅಯ್ಯಪ್ಪ, ಈ ಟ್ರಾಫಿಕಲ್ಲಿ ನನ್ನ ಗಾಡಿ ಮೊದಲೇ ಹೀಟಾಗಿ ಹೋಗ್ಬಿಡುತ್ತೆ ಮಾತ್ರ. ಇದ್ರವ್ರು ಆಗ್ಬೋದು, ಬಿಗ್ ಬಿ ಅವ್ರು ಆಗ್ಬೋದು, ಶಿವಮೊಗ್ಗ ಭಾರಿ ಚೆನ್ನಾಗಿ ರೆಸ್ಪಾನ್ಸ್ ಮಾಡೋರು ನಮಗೆ. ನಿಮಗೆ ಸಿಕ್ಬಿಟ್ರೆ ಎಲ್ಲ ಕಡೆನೂ ಅದೇ ಬೆಸ್ಟ್ ಚೆನ್ನಾಗಿರುತ್ತೆ. ಸ್ಟಾರ್ಟಿಂಗ್ ಅಂತೂ ಹೆವಿ ಪಾಸಿಟಿವ್ ಆಗಿದೆ. ಇದೇ ಪಾಸಿಟಿವಲ್ಲಿ ನುಗ್ಬಿಟ್ಟು ರೈಡ್ ಮುಗಿಸ್ಕೊಂಡ್ಬಿಡೋದ ಅಂತ ಜೋಶಲ್ಲಿವಿ. ಅಲ್ಲಿ ಗೊತ್ತು ಸಣ್ಣ ಪುಟ್ಟಗಳು ಆಗ್ತಾ ಇರ್ತವೆ, ಅವೆಲ್ಲ ಫೇಸ್ ಮಾಡಲೇಬೇಕು ನಾವು. ನನಗಿನ್ನೂ ಈ ಗ್ಲೌಸು ಮತ್ತು ಇದು ಶೂ ಅಡ್ಜಸ್ಟ್ ಆಗೋಯ್ತು. ಗ್ಲೌಸ್ ಇನ್ನೂ ಅಡ್ಜಸ್ಟ್ ಆಗಿರೋ ಕಾರಣ ಸ್ವಲ್ಪ ಹಿಂಸೆ ಅನ್ನಿಸ್ತಿದೆ. ಗೋಪ್ರೋ ಆನ್ ಮಾಡೋಕ್ಕಾಗಲಿ ಆಫ್ ಮಾಡೋಕ್ಕಾಗಲಿ ಆಗಲ್ಲ. ಆನ್ ಮಾಡ್ಬೋದು, ಆಫ್ ಮಾಡ್ಬೋದು. ಒಂದು ಸಲ ಸ್ವಿಚ್ ಆಫ್ ಆಗಿಬಿಟ್ರೆ ಗೋಪ್ರೋ ಇನ್ನು ವಾಪಸ್ ಆ ಬಟನ್ ಹಿಡ್ಕೊಂಡು ಒತ್ತಾಗೈತಲ್ಲ, ಅಯ್ಯಪ್ಪ ಸಾಹಸ ಪಡ್ಬೇಕು ನಾನು. ಇನ್ನು 427 ಕಿಲೋಮೀಟ್ರ್ ನಮ್ಮ ಲೆಕ್ಕ ವಿಜಯಪುರಕ್ಕೆ ಇರೋದು, ಅಂದರೆ ಬಿಜಾಪುರಕ್ಕೆ. ಅಷ್ಟು ದೂರ ಹೊಡಿತೀವ ಅನ್ನೋದೇ ಡೌಟ್ ಇದೆ. ಆಲ್ರೆಡಿ 1 ಗಂಟೆ ಮೇಲಾಗಿರೋದ್ರಿಂದ. ಸೊ ಅಂಕಲ್ ನುಗ್ಗಿಸ್ತಾವ್ರಲ್ಲ ಆ ಗಾಡೀಲಿ, ಎಲ್ಲ ರಿಯಾಕ್ಷನ್ ಹೆವಿ ಇದೆ ಮಾತ್ರ. ಎಲ್ಲ ಯಾರ್ಯಾರು ಎಲ್ಲೆಲ್ಲ ಹೋಗ್ತಾವ್ರಲ್ಲ ಅಂತ ನೋಡ್ತಾರೆ. ನೆಕ್ಸ್ಟ್ ವಿಜಯಪುರ 427 ಕಿಲೋಮೀಟ್ರು, 7:30 ಗಂಟೆ ಟೈಮ್ ತೋರಿಸ್ತಿದೆ. ಮಧ್ಯಾಹ್ನ ಟೈಮ್ ಸ್ಟಾಪ್ ಹಾಕ್ತೀವಿ. ನಮ್ಮ ಪ್ರಕಾರ ವಿಜಯಪುರ 427 ಕಿಲೋಮೀಟ್ರ್ ಡೌಟೇ ಅನ್ಕೋತೀನಿ. ಅಣ್ಣ ಅಜಾರು ಇಬ್ಬರು ಒಳ್ಳೆ ಫ್ಲ್ಯಾಗ್ ಪಾಲ್ ಮಾಡಿಸ್ಕೊಂಡು ಫ್ಲ್ಯಾಗಿಗೆ ಹಾಕ್ಕೊಂಡು ಏನು ಮಿಂಚ್ತವ್ರು ಇಬ್ಬರು. ನನ್ನ ಗಾಡಿ ಫ್ಲ್ಯಾಗ್ ಪಾಲ್ ಹಾಕೋಕ್ಕಾಗಲ್ಲ, ಹಾಕೋರು ಕಷ್ಟ, ಅದು ಅಂಥ ಸ್ಪೇಸ್ ಐತೆ. ಹಂಗಾಗಿ ಅವ್ರು ಹಾಕೊಂಬಿಟ್ರು. ಈಗ ಜಸ್ಟು ಚಿತ್ರದುರ್ಗ ಹತ್ರ ಬಂದಿದ್ದೀವಿ. ಚಿತ್ರದುರ್ಗ ನಿಯರ್ ಈಗ ಇಲ್ಲೊಂದು ಡಾಬಾ ಹತ್ರ ಹಾಕಿದೆ, ಯಾವುದೋ ಗಣೇಶ ಫ್ಯಾಮಿಲಿ ಡಾಬಾ ಅಂತ. ಇಲ್ಲ ಹತ್ರ ನಿಲ್ಲಿಸಿ ಈಗ ಯಾರು ತಿನ್ಕೊಂಡು ಒಟ್ಟಿಗೆ ಹೋಗ್ಬೇಕು. ಟೈಮ್ ಒಂದು 3:15 ಆಗ್ಬಿಟ್ಟಿದೆ ಅಲ್ಲಿ ಟೈಮು. ಸೊ ಊಟ ಎಲ್ಲ ಮುಗೀತು. ಅಂಥ ಚೆನ್ನಾಗಿಲ್ಲ, ಹೇಳ್ಕೊಳ್ಳೋಂಥದ್ದೇನಿರಲಿಲ್ಲ ಊಟ. ಪರೋಟ ಅದು ಇದು ತೊಗೊಂಡಿದ್ದು, ಅಂಥ ಸ್ಯಾಟಿಸ್ಫ್ಯಾಕ್ಷನ್ ಆಗಲಿಲ್ಲ ಊಟದಲ್ಲಿ, ಚೆನ್ನಾಗಿರಲಿಲ್ಲ. ನೋಡೋಣ, ಈಗ 120 ಕಿಲೋಮೀಟ್ರೇನೋ ಹೊಡೆದಿದ್ದೀವಿ. ನೆಕ್ಸ್ಟು ನಮ್ಮ ಲೆಕ್ಕ 6:30 ಇಲ್ಲ 7 ಗಂಟೆಗೆ ಸ್ಟಾಪ್ ಕೊಡೋಣ ಅಂತ ಅಂದ್ಕೊಂಡಿದ್ದೀವಿ. ರೋಡ್ದು ಫೈನ್ ಆಗಿದೆ, ರೋಡ್ ಮಾತಾಡೋಂಗಿಲ್ಲ. ಬಟ್ ಗಾಡಿಗಳು ಜನರು ಸೋಮ್ನ ಅಡ್ಡಾದಿಡ್ಡಿ ಬಾತಾ ಇರೋದೆ. ಏನು ನೋಡಲ್ಲ, ಇಂಡಿಕೇಟ್ರ್ ಹಾಕಲ್ಲ, ಏನಿಲ್ಲ, ಸೀದಾ ಶಿಸ್ತಾವ ಅಡ್ಡದಿಂದ ಹಿಂಗೆ ಬಂದು ನೋಡ್ತಾರೆ, ರೈಟ್ ಲೆಫ್ಟ್ ಹಿಂಗೆ ಬಂದುಬಿಡ್ತಾರೆ. ವೆಹಿಕಲ್ಸ್ಗಳಂತೂ ಕೇಳೋಂಗೇ ಇಲ್ಲ. ಅಯ್ಯಯ್ಯಪ್ಪ. ಬಿಜಾಪುರ 245 ಕಿಲೋಮೀಟ್ರ್ ಇದೆ. ಇಲ್ಲಿ ನೋಡಿ ಸನ್ಸೆಟ್ ಏನು ಸಖತ್ತಾಗಿ ಕಾಣಿಸ್ತಿದೆ. ಮುಚ್ಚಿಬ್ರ ಬಾಯ. ಇನ್ನು 245 ಕಿಲೋಮೀಟ್ರ್ ವಿಜಯಪುರ ಇದೆ. ಹೊಸಪೇಟೆದೊಂದು ಟನಲು. ವಿಜಯನಗರ ಜಿಲ್ಲೆಗೆ ಸುಸ್ವಾಗತ ಟನಲ್ ಇದೆ ನೋಡಿ ಇಲ್ಲಿ. ಸಖತ್ತ ಕ್ರೇಜಿ ಆಗಿ ಕಾಣಿಸ್ತೈತೆ. ನೈಟ್ ಹೊತ್ತು ಬಂದಿರೋದಕ್ಕೋದ್ಗೂ ಕ್ರೇಜಿ ಐತೆ ಅಂಕಲ್ ಟನಲ್. ಫಸ್ಟ್ ಟೈಮ್ ಒಂದು ಟನಲ್ ಬಂದಿರೋದು, ಚೆನ್ನಾಗೈತೆ ಎಕ್ಸ್ಪೀರಿಯನ್ಸ್. ಅದೇನೋ ಒಂಥರ ಗುಮ್ ಅಂತ ಇರುತ್ತೆ ಜಾಗ. ಎಕ್ಸಾಸ್ಟ್ ಇದ್ರಂತೂ ಸೈಕ್ ಅನ್ಕೊಳ್ಳಿ. ಸೊ ಗೈಸ್, ಫೈನಲಿ ಸಮಯ ಬಂದು 11:20 ಆಗಿದೆ. ನಾವು ಹೆಚ್ಚು ಕಮ್ಮಿ 10 ಗಂಟೆ 10 ನಿಮಿಷಕ್ಕೆ ನಾವು ಬಿಜಾಪುರಕ್ಕೆ ಬಂದು 11:20, ಹೆಚ್ಚು ಕಮ್ಮಿ 1 ಅವರ್ ಮೇಲೆ ಆಯಿತು ಗೈಸ್ ನಾವು ರೂಮ್ ನೋಡೋಕೆ ಹಿಡಿದು. ಸೊ ಗೈಸ್, ರೂಮ್ ಚೆನ್ನಾಗಿದೆ, ಬಟ್ ಪ್ರೈಸ್ ಜಾಸ್ತಿ ಆಯಿತು ನಮ್ಮ ಲೆಕ್ಕಕ್ಕೆ. ಅಂದರೆ ರೂಮ್ ಸಖತ್ತಾಗೈತೆ ಮಾತ್ರ. 2,500 ಆಗೈತೆ ರೂಮ್ಗೆ. 3 ದಿನ 2 ದಿನ ಊಟ ಹೋಯ್ತು, ನಮಗೆ ಬೇಜಾರಾಗ್ಬಿಟ್ಟಿದೆ ಮಾತ್ರ. ಮಸ್ತಾಗಿದೆ ಸದ್ಯಕ್ಕೆ. ಡೇ 1 450 ಕಿಲೋಮೀಟ್ರು 2 ಗಂಟೆಯಿಂದ 10 ಗಂಟೆ ತನಕ ಹೊಡೆದಿದ್ದೀವಿ. ಮಧ್ಯೆ 2-3 ಸ್ಟಾಪ್ ಹಾಕಲು ಪರವಾಗಿಲ್ಲ. ಫಸ್ಟ್ ರೈಡು ಮೊದಲನೇ ದಿನ ನಾವು ಅನ್ಕೊಂಡು 300 ಕಿಲೋಮೀಟ್ರ್ ಹೊಡೋದು ಹೆಚ್ಚು ಅಂದ್ಕೊಂಡಿದ್ದು.
450 ಪ್ಲೇಸ್ ಹೊಡೆದ್ಬಿಟ್ಟಿದ್ದೀವಿ, ಸಮಾಧಾನ ಇದೆ. 450 ಕಿಲೋಮೀಟ್ರ್ ಹೊಡೆದಿದ್ದು ಬೇಜಾರಾಗಿಲ್ಲ. ಇನ್ನೊಂದು ಗಂಟೆ ಓಡಾಡಿದ್ವಿ, ಒಂದು 10 ಲಾಡ್ಜ್ ನೋಡೋಕ್ಕೆ. ತಿಗ ಹೊಡೆದಿದ್ದು ಇನ್ನೂ ಊಟ ಮಾಡಿಲ್ಲ. ಈಗ ಊಟ ಮಾಡಬೇಕು, ಝೊಮ್ಯಾಟೊಲ್ಲಿ ಆರ್ಡ್ರ್ ಮಾಡಿಲ್ಲ, ಅದು ಸಿಗಲ್ಲ. ಹೋಗ್ಲಾರೆ ಬೈತೀನಿ ಆಮೇಲೆ. ಏನು ನಿಮಗೆ ನಾಳೆ ಸಿಗ್ತೀನಿ ನಾನು